ಮತ್ತೆ ಶಿವರುದ್ರಯ್ಯನವರು ಈ ಪ್ರಜಾಸತ್ತಾತ್ಮಕ ವೇದಿಕೆಯ ಮುಖಾಂತರ ಆಶ್ವಾಸನೆ ಕೊಡಲಿಕ್ಕೆ ಬಯಸ್ತೇನೆ. ನಾವೇನಾದ್ರು ಗೆದ್ದಿದ್ದೆ ಆದರೆ ಮೊದಲನೇ ಕಾರ್ಯಕಾರಿಣಿ ಸಮಿತಿಯಲ್ಲಿ ನಾವು ನಿರ್ಣಯ ಕೈಗೊಂಡು ನಾವು ಕ್ರಮ ಕೈಗೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮೂಲಕ ಹಿಂಗೆಲ್ಲ ಸರ್ಕಾರಿ ಏನೇನು ನಿಮ್ಗೆ ಶ್ರುತಿಬದ್ಧ ಇರ್ಬೋದು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇರ್ಬೋದು, ಅವೆಲ್ಲ ಗೊತ್ತಿದೆ. ಅವ್ರು ಭಾಷಣ ಮಾಡಿ ಆಯ್ತು, ಎಲ್ಲ ಆಯ್ತು. ನಿಮ್ಗೆ NPS ಬಹಳಷ್ಟು ಭಾಷಣ ಮಾಡಿದ್ದಾರೆ, ಮೋಸಡಿ ಪ್ರಣಾಳಿಕೆ ಕೊಟ್ಟಿದ್ದಾರೆ, ಅದನ್ನೇ ಮತ್ತೆ ಹಾಕೊಂಡಿದ್ದಾರೆ. ಪ್ರಣಾಳಿಕೆ ಕೊಟ್ಟು ಅದನ್ನು ಜಾರಿಗೊಳಿಸುತ್ತಿದ್ದ ಪ್ರಾಮಾಣಿಕ ಪ್ರಯತ್ನ ಅವರಲ್ಲಿದ್ರೆ ಶಿವರುದ್ರಯ್ಯವನ್ನು ದೂರ ಆಗ್ತಿರ್ಲಿಲ್ಲ. ಅವ್ರನ್ನ ಇಟ್ಕೊಂಡೇ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದಿತ್ತು. ಚೆನ್ನಾಗಿದೆ ಬೈಲ. ಕೆಲವೊಂದು ಚುನಾವಣೆ ದಿನಾಂಕ ಘೋಷಣೆ ಆಗ ಮುಂಚೆನೆ ಮತದಾರ ಪಟ್ಟಿ ಪ್ರಕಟ ಆಗಬೇಕು ಅಂತಿದೆ. ಬಟ್ ಮತದಾರ ಪಟ್ಟಿ ಯಾವ ಪ್ರಕಟಪಟ್ಟಿನೂ ತಯಾರ. ಅವ್ರು ವಿಚಾರ ಮಾಡ್ತಾ ಇರ್ತಾರೆ, ಏನ್ ರಾಯಚೂರಲ್ಲಿ ಯಾರು ಪಟ್ಟಿ ತೆಗಿಬೇಕು, ಏನ್ ಬೇಕು, ಪರ ಯಾರಿದ್ದಾರೆ, ವಿರೋಧ ಯಾರಿದ್ದಾರೆ. ಅದು ಪ್ರತಿ ಜಿಲ್ಲೆ, ತಾಲೂಕು, ಪ್ರತಿ ನಾಯಕರ ವಿರುದ್ಧ ಮಾಹಿತಿ ತಗೊಂಡು ತೊಂದರೆ ಕೊಡದೆ ಒಂದು ಕೆಲಸವನ್ನು ಮಾಡಿಕೊಂಡು ಸರ್ವಾಧಿಕಾರ ಧೋರಣೆಯನ್ನು ಮಾಡಿಕೊಂಡು ಎಲ್ಲರಿಗೂ ತೊಂದರೆ ಕೊಟ್ಟು ಬಂದಿರದೇ ಒಂದು ದೊಡ್ಡ ಸಾಧನೆ ಆಗಿದೆ. ನಿಮಗೆ ಗೊತ್ತಿರಬೇಕು, ಬೈಲಾದಲ್ಲಿ ಲ್ಯಾಟ್ರಲ್ ಎಂಟ್ರಿಯಲ್ಲಿ ಇದೆ, ಒಂದು ಯಾರ್ಯಾರಿಗಿದೆ, ರಾಜ್ಯಾಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗೆ. ಅದು ಈ ಸಲ ಪ್ರಧಾನ ಕಾರ್ಯದರ್ಶಿಯನ್ನ ಬಿಟ್ರು. ಏನಕ್ಕೆ ಬಿಟ್ರು, ಯಾರಿಗೋಸ್ಕರ ಬಿಟ್ರು? ಯಾರಿದ್ರು ಪ್ರಧಾನ ಕಾರ್ಯದರ್ಶಿಗಳು? ಬೇರೆ ಬಹಳಷ್ಟು ಜನ ನಿವೃತ್ತರಾಗಿದ್ರು. ಈಗ ಅಲ್ಲಿ ರಾಜ್ಯಾಧ್ಯಕ್ಷನಿಲ್ಲ, ಪ್ರಾವಿಷನ್ ಇರೋದು ರಾಜ್ಯ ಪರಿಷತ್ ಮೆಂಬರ್ ಅವರು ಮಾತ್ರ, ಜಿಲ್ಲಾಧ್ಯಕ್ಷರುಗಳು. ಅದು ಬಿಟ್ಟರೆ ಲ್ಯಾಟ್ರಲ್ ಎಂಟ್ರಿ ಇಬ್ರು. ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಲ್ಲಕ್ಕೆ ಪ್ರಾವಿಷನ್ ಇಲ್ಲ. ಇನ್ನೊಂದು ಎಂಟ್ರಿ ಇದೆ, ಲ್ಯಾಟ್ರಲ್ ಎಂಟ್ರಿಯಲ್ಲಿ